ನೀನ್ ಮಾತಾಡ್ಕೊಂಡ್ ರೈಟ್ ಹೇಳಲೇ ರೈಟ್ ಹೇಳಿಸ್ತೀವಣ್ಣ. ಒಂದ್ ನಿಮಿಷ ತಾಳ್ಮೆ ಇರ್ಲಿ. ಎಲ್ಲರೂ ಬಿಗ್ ಬಾಸಿಗೆ ಹೋಗೋದು ಗೆಲ್ಬೇಕು ಅಂತ ಹೇಳಿಲ್ಲ. ಫಸ್ಟ್ನೇ ರನ್ನರು, ಸೆಕೆಂಡ್ ರನ್ನರು, ಥರ್ಡ್ ರನ್ನರ್ ಆಗಿ ಈಚೆಗಾರು ಬರ್ಬೇಕು ಅನ್ನೋ ಹೆಸರು ಇರುತ್ತೆ. ನಮ್ ಬಾಯಾಗ ಬರೋ ಮಾತು ಯಾಕೆ ಹಿಂಗ್ ಬರ್ತೈತ ಅಂದ್ರೆ ನಮ್ಮನ್ನ ಎಷ್ಟು ಅಂತಿರೋದು, ಎಷ್ಟಣ್ಣ ಅಂದಿರೋದು ಅದನ್ ಬಿಟ್ಟು ಈ ಜಗದೀಶು, ಐ ಮೀನ್ ಲಾಯರ್ ಜಗದೀಶ್ ಅವರು ಹೋಗಿರೋದು ಜಗಳ ಮಾಡ್ಕೊಂಡು ಗುದ್ದ ಹಾಡ್ಕೊಂಡು ಏನ್ ಮಲ್ಲ ಯುದ್ಧ ಮಾಡಕ್ ನಿಂತ್ಬಿಟ್ಟವ್ರಿ. ಅಟ್ಲೀಸ್ಟ್ ನಾವು ಬಿಗ್ ಬಾಸ್ ಎಂತಕ್ ಹೋಗ್ತೀವಿ, ನಿಮ್ಗೆ ಯಾಕೆ ಬೇಕದು, ಏನೋ ಗೆಲ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂತಾರೆ, ಹೋಗ್ತಾರೆ, ಅದು ಬೇರೆ ವಿಷಯ. ಇವ್ರು ನನ್ ಮೇಲೆ ಹಣೆ ಇಟ್ಟು ಹೋಗಿ ಬರೀ 3-5 ದಿನಕ್ಕೆ ಆಲಿ ಯುದ್ಧ ಮಾಡಕ್ ನಿಂತವ್ರಿ. ಎಲ್ಲರೂ ಹೋಗಿ 1 ವಾರ 2 ವಾರ ಮಾತಿ ಸೇರ್ಕಂತು ಹಿಂಗೆಲ್ಲ ಗಲಾಟೆ ಮಾಡ್ತಿದ್ರ. ಅಣ್ಣ ಏನಿಲ್ಲ, ಸಿಕ್ಕಾಪಟ್ಟೆ ಪ್ರೆಸ್ಟೀಜ್ ಯೂಸ್ ಮಾಡ್ತಾನೆ. ಪ್ರೆಸ್ಟೀಜು ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನಾನು ಇಲ್ಲಿ ಇರಕ್ಕೆ ಇಷ್ಟ ಇರ್ತಾ ಇಲ್ಲ. ಐ ವಾಂಟ್ ಟು ಕ್ವಿಟ್ ಫ್ರಮ್ ಹಿಯರ್. ಸಿಡಿಲ್ ಬಡಿದು ಕ್ಷಾಮ ಬಂದು ಪ್ರವಾಹ ಸಿಕ್ಕಿ ಭೂಕಂಪ ಆಗಿ ಲಕ್ಷಾಂತರ ಜನ ಸಾಯ್ತಾರೆ. ನಿಮಗೇನು ಆಗ್ಲಿಲ್ವಲ್ಲ, ನಿಮಗೇನು ನನ್ ಮನ್ಸು ಮಾಡ್ರಿ, ಈಗ ನೀವು ಹೆಲಿಕಾಪ್ಟರ್ ಕೂಡ ತರಿಸ್ತೀನಿ, ನನ್ಗೆ ಕೆಪಾಸಿಟಿ ಇದೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣ. ಅಲ್ಲ ಅಣ್ಣ, ನೀನ್ ಮನ್ಸು ಮಾಡಬೇಕಾ? ನೀನು ಒಂದ್ ಚಿಟಿಕೆ ಹೊಡೆದ್ರೆ ಸಾಕು, ಎಷ್ಟು ಹೆಲಿಕಾಪ್ಟರ್ ಬೇಕು ಹೇಳೋಣ, ನಾನೇ ತಗೊಂಬಂದು ನಿಲ್ಲಿಸ್ತೀನಿ. ಎಷ್ಟು 10 ರೂಪಾಯಿ ನೋವು ಬೇಕಾ, 20 ರೂಪಾಯಿ ನೋವು ಬೇಕಾ, 30 ರೂಪಾಯಿ ನೋವು ಬೇಕಾ? ಏನೋ ಬೇಕು ನಿನಗೆ, ಏನೋ ಬೇಕು ಅಂದ್ರೆ ಜಾತ್ರೆ ಎಲ್ಲ ಸಿಗ್ತಾವಲ್ಲ ಆಟ ಆಡವು, ವಿಮಾನ, ಜೆಟ್ ವಿಮಾನ, ಹೆಲಿಕಾಪ್ಟರ್, ಏರೋಪ್ಲೇನು, ರೈಲ್ ಮುಂದಾಗೂ ತಗೊಂಬಂದು ನಿಲ್ಲಿಸ್ತೀನಿ ಅಣ್ಣ. ನೀನು ಅಮ್ಮಿಕೊಂಡಿರಪ್ಪ, ನೀನು ಕೆಪಾಸಿಟಿ ಇದೆ. ಎಲ್ಲ ಎಕ್ಸ್ಪೋಸ್ ಆಗುತ್ತೆ. ರಿಲ್ಯಾಕ್ಸ್ ಅಣ್ಣ, ರಿಲ್ಯಾಕ್ಸ್. ಯಾಕಿಷ್ಟು ಆವೇಶ, ಏಕಷ್ಟು ಕೋಪ ನಿನಗೆ? ಅವ್ರು ಮಾಡಿರೋ ಮಾಫಿಯಾನ ನೀನು ಎತ್ತಿಡಿಯಕ್ಕೆ ಹೋಗೋಕ್ಕಿಂತ ಮುಂಚೆ ನೀನು ಮಾಡಿರೋ ಒಂದು ಹಳೇ ಕೇಸೆ ಅದೇ ನೆನಪಲ್ಲೈತಾ? ಹೋಗ್ಲಿ, ನೆನಪಿಲ್ಲ ಅಂದರೆ ನಾವೇ ನೆನಪಿಸ್ತೀವಿ. ನೀನು ಬಿಗ್ ಬಾಸಿಂದ ಹೊರಗಡೆ ಬತ್ತಿಯಲ್ಲ, ಅವಾಗ ನೀನೇ ನನ್ನ ವೀಡಿಯೋ ತೆಗೆದು ಓಪನ್ ಮಾಡಿ ನೋಡು, ಆಯಿತಾ? ನೀನು ಸೆಕೆಂಡ್ PUC ಅದು ರಿಸಲ್ಟ್ನೇ ನಕಲು ಮಾಡಿದ್ದಂತ ಹೇಳ್ಮಿನ್ರಿ ನನ್ನ ಮಗ. ನೀನು ಇನ್ನೊಬ್ಬರ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದೀಯಾ? ಲೇ, ಈ ಮಾತು ನಿಂಗೆ ಸೂಟ್ ಆಗಲ್ಲ. ನೀನು ಒಬ್ಬ ಗೌರ್ಮೆಂಟ್ ಅಧಿಕಾರಿಯಾಗಿ ಐ ಶೆಟ್ ದ ಗೌರ್ಮೆಂಟ್ ಅಂತ ಇದೆಯಲ್ಲ, ಇದು ಉತ್ತಮರಾಡ ಮಾತಾ? ನೀನು ಒಳ್ಳೆ ಅಪ್ಪ ಅಮ್ಮ ಹುಟ್ಟಿದ್ಯಲ್ಲ ನೀನು, ಬಡ್ಡೈತದೆ. ಹೂನಣ್ಣ ಉಡಾಯಿಸೋಕ್ಕಿಂತ ಮುಂಚೆ ಬೆಳಗ್ಗೆನೇ ಏನೋ ತಿಂಡಿ ಉಪ್ಪಿಟ್ಟು ಇಲ್ಲ ಕೇಸರಿ ಬತ್ತಾರ ಮಾಡಿಕ್ಕಿರ್ತಾರಲ್ಲ, ಹೋಗೋದನ್ನ ಫಸ್ಟ್ ಉಡಾಯಿಸ್ಕೊಂಡ್ಬಿಟ್ಟು ಬಂದು ಆಮೇಕಿಂದ ಬಿಗ್ ಬಾಸ್ ಮನೇನ ಉಡಾಯಿಸಿವಂತೆ ಬಿಡೋಣ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಯಾವನು ಕಾಲಿಡಬಾರ್ದು ಬಿಗ್ ಬಾಸ್. ಐ ಆಮ್ ಗೋಯಿಂಗ್ ಟು ಎಕ್ಸ್ಪೋಸ್ ಯು. ನಮ್ಮನ್ನು ಎದುರಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ? ನಮ್ಮನ್ನು ಎದುರಾಕೊಂಡು ಕರ್ನಾಟಕದಲ್ಲಿ ಬಿಗ್ ಬಾಸ್ ಓಡಿಸ್ತೀರಾ? ಐ ಡೋಂಟ್ ಕೇರ್, ಏನ್ ಮಾಡ್ತೀರಾ ಮಾಡ್ಕೋಗಿ. ಬಿಗ್ ಬಾಸ್ ಓಡುತ್ತೆ ಅಂತ ಯಾರೋ ಹೇಳಿದ್ದು. ಬಿಗ್ ಬಾಸ್ ಎಲ್ಲೂ ಓಡಲ್ಲ, ಬಿಗ್ ಬಾಸ್ ಇರೋ ಜಾಗದಲ್ಲೇ ಇರುತ್ತೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನಗೆ ಇವನ್ನೆಲ್ಲ ನೋಡ್ತಾ ಇದ್ರೆ ಕಾಪಿನಾಡು ಚಂದು ನೆನಪಿಗೆ ಬರ್ತವನಪ್ಪ. ಯಾಕೆ ಅದೇ ಆಡು, ಜಗದೀಶ್ ಅಣ್ಣ, ಜಗದೀಶ್ ಅಣ್ಣ, ನೆಕ್ಸ್ಟ್ ಹೊರಗೋದ್ ನೀನೇ ಅಣ್ಣ. ನೆಕ್ಸ್ಟ್ ಹೊರಗಡೆಗೆ ದೊಬ್ಬೋದು ನಿನ್ನೆ ಅಣ್ಣ, ಜಗದೀಶ್ ಅಣ್ಣ, ಜಗದೀಶ್ ಅಣ್ಣ. ಅಮ್ಮಿಕಂಡ್ ಸ್ವಲ್ಪ ಇರಣ್ಣ.